ನೋಡಿ, ಒಂದು ಕಡೆಗೆ ಶಾಲೆಗಳಲ್ಲಿ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಬರಹವನ್ನ. ಇನ್ನೊಂದು ಕಡೆಗೆ ಈ ಶಾಲೆಯಲ್ಲಿ ಅಲ್ಲಿದ್ದಂಥ ಮೇಡಮ್ಮು ಒಂದು ಧರ್ಮವನ್ನ ಅವಹೇಳನ ಮಾಡಿದ್ದಾರೆ ಅಂತಂದ್ರೆ ಆ ಮೇಡಮ್ ಬಗ್ಗೆ ಯಾವುದೇ ಮಾತುಗಳು ಬರೋದಿಲ್ಲ. ಮಂಗಳೂರಿನ ಜೆರೋಸಾ ಶಾಲೆಯಲ್ಲಿ ಬಿಜೆಪಿ ಶಾಸಕರ ಮೇಲೆ FIR ಅನ್ನ ಹಾಕಿದ್ರು. ಸೊ ಅದನ್ನ ಖಂಡಿಸಿ ಈಗ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಮಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಗೆ ಹಿಂದೂ ಸಂಘಟನೆಗಳು ಮುತ್ತಿಗೆ ಹಾಕೋಕೆ ಯತ್ನವನ್ನ ಮಾಡಿದ್ದಾರೆ. VHP ಬಜರಂಗ ದಳ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತ ಯತ್ನವನ್ನ ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನ ಈಗ ಪೊಲೀಸರು ತಡೆ ಹಿಡಿದಿದ್ದಾರೆ. ತಳ್ಳಾಟ ನೂಕಾಟದ ಮಧ್ಯೆ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ ಈಗ ಮೊಳಗಿದೆ. ಮಂಗಳೂರಿನ ಜೆರೋಸಾ ಶಾಲೆಯಲ್ಲಿ ಹಿಂದೂ ಧರ್ಮದ ಅವಹೇಳನ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕರ ಮೇಲೆ FIR ಅನ್ನ ಹಾಕಿದ್ರು. ಅದನ್ನ ಈಗ ಖಂಡಿಸಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿ ಕಮಿಷನರ್ ಕಚೇರಿಗೆ ಮುತ್ತಿಗೆ ಹಾಕೋಕೆ ಮುಂದಾದರು. ಆಯ್ತಾಯ್ತಾಯ್ತು. ಒಂದು ಕಡೆಗೆ ಶಾಲೆಯಲ್ಲಿ ಧರ್ಮದ ವಿರುದ್ಧ ಅವಹೇಳನ ಮಾಡಿದ್ದಾರೆ ಅಂತಂದಾಗ ಆ ಬಗ್ಗೆ ಯಾವ ನಾಯಕರುಗಳು ಕೂಡ ತುಟಿ ಪಿಟಕ್ ಅನ್ನೋದಿಲ್ಲ. ಅವರನ್ನು ಡಿಫೆಂಡ್ ಮಾಡಿಕೊಂಡು ಅಲ್ಲಿರುವ ನಾಯಕರುಗಳು ಮಾತನಾಡ್ತಾರೆ. ಇನ್ನೊಂದು ಕಡೆಗೆ ಶಾಲೆಗಳಲ್ಲಿ ಗುಲಾಮಗಿರಿ ಸಂಕೇತ ಅನ್ನೋದನ್ನ ಕೈ ಮುಗಿದು ಒಳಗೆ ಬಾ ಅನ್ನೋದನ್ನ ತೆಗೆದು ಹಾಕ್ತಾರೆ. ಯಾವುದು ಗುಲಾಮಗಿರಿ ರೀ? ಆ ಶಾಲೆಯಲ್ಲಿ ಈಗ ಅವಹೇಳನ ಮಾಡಿರೋದು ಅದು ಇನ್ನೊಂದು ಧರ್ಮಕ್ಕೆ ಅವಹೇಳನ ಮಾಡಿರುವಂಥದ್ದು ನಿಮಗೇನು ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನೀವು ಅವರಿಗೆ ಗುಲಾಮಗಿರಿ ಆಗಿದ್ದಂಗೆ ಕಾಣಿಸ್ತಾ ಇಲ್ಲ. ಯಾವುದು ಅಲ್ಲಿ ಆಗ್ತಾ ಇರೋದು? ಈಗ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗ ಪ್ರತಿಭಟನೆ ಮಾಡಿದ ತಕ್ಷಣ ಇದೆಲ್ಲ ಕೋಮುವಾದಿ ಹಚ್ಚೋಕ್ಕೆ ಕಾರಣ ಅಂತ ಹೇಳಿ ಹಾಗಿದ್ದಾಗ ಅಲ್ಲಿ ಮಕ್ಕಳ ತಲೆಯಲ್ಲಿ ವಿಷ ಬೀಜವನ್ನ ತುಂಬಿದಂಥವ್ರಿಗೆ ಅದೇನು ಅದನ್ನ ಯಾರು ಮಾತನಾಡೋದಿಲ್ಲ. ನಿಮಗೆ ಯಾವುದು ಸರಿ ಅನ್ಸೋದಿಲ್ಲ, ಅದು ಮಾತ್ರ ಕೋಮುವಾದ. ಅಲ್ಲಿ ಆ ಟೀಚರ್ ಮಾಡಿದ ಸರಿ ಅನ್ನೋ ಮಟ್ಟಕ್ಕೆ ನಿಮ್ಮ ವಾದ ಇರುತ್ತೆ ಅನ್ನೋದಾದ್ರೆ ಇದು ಸರಿನೇ. ಆಗಿದ್ದಾಗ ಹೇಳಿ ನೋಡೋಣ. ಅದು ತಪ್ಪು ಅನ್ನೋದಾದ್ರೆ ಇದು ತಪ್ಪೆ. ನನ್ನ ಸಹೋದ್ಯೋಗಿ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈಗ ಯಾವ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ? ಅರುಣ, ಇವತ್ತು ಹಿಂದೂ ಮುಖಂಡ ಶರಣ್ ಪಂಪ್ವೇಲ್ ಮತ್ತೆ ಇಬ್ಬರು ಬಿಜೆಪಿ ಶಾಸಕರ ಮೇಲೆ ಏನು ಪೊಲೀಸರು FIR ದಾಖಲಿಸಿದರೆ ಇದನ್ನು ನಾವು ಹಿಂಪಡಿಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು VHP ಮತ್ತು ಬಜರಂಗ ದಳದ ಕಾರ್ಯಕರ್ತರು ಇವತ್ತು ಮಂಗಳೂರಿನ ತಾಲೂಕು ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಜೊತೆಗೆ ಕಮಿಷನರ್ ಕಚೇರಿಗೆ ಮುತ್ತಿಗೆ ಹಾಕಿ ಅಲ್ಲಿ ಈ ಪ್ರಕರಣವನ್ನು ಕೈ ಬಿಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ಹೋರಾಟಕ್ಕೆ ಮುಂದಾಗಿದ್ದರು. ಅದೇ ಸಂದರ್ಭದಲ್ಲಿ ಪೊಲೀಸರು ಬ್ಯಾರಿಗೇಡ್ಗಳನ್ನು ಹಾಕಿ ಅವರನ್ನು ತಡೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಪೊಲೀಸರ ಜೊತೆಗೆ ನೂಕಾಟ ತಲ್ಲಾಟವನ್ನು ಮಾಡಿರುವಂಥ ಏನು ಹಿಂದೂ ಕಾರ್ಯಕರ್ತರಿದ್ದಾರೆ ಅವರು ಖಂಡಿತವಾಗಿಯೂ ನಾವು ಕಮಿಷನರ್ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿಗೆ ಹೋಗಿರುವಂಥದ್ದು. ಅದರ ಜೊತೆಗೆ ಪೊಲೀಸರು ಅವ್ರನ್ನ ತಡೆದಿದ್ದಾರೆ, ಅವ್ರನ್ನ ಬಂಧಿಸುವಂಥ ಕೆಲಸ ಮಾಡಿದ್ದಾರೆ. ಸುಮಾರು 100 ಹಿಂದೂ ಕಾರ್ಯಕರ್ತರು, ಅದು ಮಹಿಳೆಯರು ಮತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು. ಅವರನ್ನು ಎಲ್ಲರನ್ನ ಬಂಧಿಸುವಂಥ ಕೆಲಸ ಮಾಡಿರುವಂಥದ್ದು ನಾವಿಲ್ಲಿ ಗಮನಿಸಬಹುದು. ಈಗ ಕೆಲವೇ ಕ್ಷಣಗಳ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದಂಥ ಹಿಂದೂ ಕಾರ್ಯಕರ್ತರು ಯಾರಿದ್ದಾರೆ ಅವರನ್ನು ಪೊಲೀಸರು ಎಲ್ಲರೂ ಎಳೆದು ಬಂಧಿಸುವಂಥ ಕೆಲಸ ಮಾಡಿದ್ದಾರೆ. ಮತ್ತಷ್ಟು ಸಂಖ್ಯೆಯಲ್ಲಿರುವಂಥ ಏನು ಕಾರ್ಯಕರ್ತರಿದ್ದಾರೆ ಅವರನ್ನ ಎಲ್ಲರನ್ನ ಪೊಲೀಸರು ಬಂಧಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು
ಮಂಗಳೂರಿನ ಶಾಸಕರು ಮತ್ತು VHP ಮುಖಂಡ ಶರಣ್ ಪಂಪೇಲ್ರ ಮೇಲೆ ವಿನಾಕಾರಣ ಕೇಸುಗಳನ್ನು ದಾಖಲು ಮಾಡಲಾಗಿದೆ. ಅದನ್ನು ಹಿಂಪಡಿಬೇಕು ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಈ ಹಿಂದೆನೇ ಘೋಷಣೆ ಮಾಡಿದರು. ಆದರೆ ಇವತ್ತು ನೇರವಾಗಿ ಕಮಿಷನರ್ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಂಗಳೂರಿನ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಸೇರಿರುವಂಥದ್ದು. ಆ ಬಳಿಕ ಏಕಾಏಕಿಯಾಗಿ ಇಲ್ಲಿಂದ ನೇರವಾಗಿ ಕಮಿಷನರ್ ಕಚೇರಿಗೆ ಹೋಗುವಂಥ ಪ್ರಯತ್ನಗಳನ್ನು VHP ಮತ್ತು ಬಜರಂಗ ದಳದ ಕಾರ್ಯಕರ್ತರು ಮಾಡಿದರು. ಆದರೆ ಪೊಲೀಸರು ಅದರ ಮೊದಲೇ ಸನ್ನದ್ಧರಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಅವರನ್ನು ತಡೆಯುವಂಥ ಕೆಲಸ ಮಾಡಿದ್ದಾರೆ. ತಡೆಯುವ ಕೆಲಸ ಮಾಡಿದ ಬಳಿಕ ಅವರನ್ನ ಈ ರೀತಿಯಾಗಿ ಬಂಧಿಸಿರುವಂಥದ್ದು. ಎಲ್ಲ ಸುಮಾರು 100 ಕಾರ್ಯಕರ್ತರಿದ್ದರು. 4-5 ಬಸ್ಸುಗಳ ಮೂಲಕ, KSRP ಬಸ್ಸುಗಳ ಮೂಲಕ, ಜೊತೆಗೆ ಜೀಪ್ಗಳ ಮೂಲಕ ಇದ್ದ ಎಲ್ಲ ಕಾರ್ಯಕರ್ತರನ್ನು ಬಂಧಿಸುವಂಥ ಕೆಲಸ ಮಾಡಿದ್ದಾರೆ. ಇದು ಬಹಳಷ್ಟು ಸ್ವರೂಪ ಪಡೆದುಕೊಳ್ತಾ ಇದೆ. ಜೆರೋಸ ಸ್ಕೂಲ್ನ ಪ್ರಕರಣ ಏನಿದೆ ಅದು ಮೊದಲಿಗೆ ಆರಂಭದಲ್ಲಿ ಒಂದು ಪ್ರತಿಭಟನೆ ಆಯಿತು. ಆ ಬಳಿಕ ಈಗ ಪ್ರಕರಣವನ್ನು ದಾಖಲಿಸಿರುವಂಥದ್ದು, FIR ದಾಖಲಿಸಿರುವಂಥದ್ದು, ಇದು ಮತ್ತಷ್ಟು ಜೀವಂತ ಆಗಿರುವಂಥದ್ದು. ಹಾಗಾಗಿ ಈ ಪ್ರತಿಭಟನೆ ಇಲ್ಲಿಗೆ ಮುಗಿಯೋದಿಲ್ಲ. ಇವತ್ತು ನಮ್ಮನ್ನು ಬಂಧಿಸುವಂಥ ಕೆಲಸ ಮಾಡಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಉಗ್ರವಾದ ಹೋರಾಟ ಮಾಡ್ತೇವೆ. ನಾವು ಖಂಡಿತವಾಗಿಯೂ ಈ ಕಮಿಷನರ್ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ. ಯಾವಾಗ ಅವರು ಪ್ರಕರಣವನ್ನು ಹಿಂಪಡೆದುಕೊಳ್ತಾರೋ ಅಲ್ಲಿವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ ಅನ್ನುವಂಥದ್ದು. ಜೊತೆಗೆ ಈ ಒಂದು ಪ್ರದೇಶದಲ್ಲಿ ಮತ್ತಷ್ಟು ಪೊಲೀಸರನ್ನು ಕರೆಸಿಕೊಳ್ಳಲಾಗಿದೆ. ಅಂದರೆ ಮತ್ತಷ್ಟು ಕಾರ್ಯಕರ್ತರು ಬರುವಂಥ ಸಾಧ್ಯತೆ ಇರೋದರಿಂದ ಮತ್ತೆ ಹೆಚ್ಚಿನ ಪೊಲೀಸರನ್ನು ಕರೆಸಿಕೊಂಡು ಇಲ್ಲಿ ಬಂದೋಬಸ್ತನ್ನು ಮಾಡಲಾಗಿದೆ. ಜೊತೆಗೆ ಕಾರ್ಯಕರ್ತರು ಯಾವುದೇ ಸಂದರ್ಭದಲ್ಲೂ ನಾವು ಮತ್ತೆ ಪೊಲೀಸ್ ಕಮಿಷನರ್ ಅವರ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿರುವಂಥ ಈಗ ಸೇರಿರುವಂಥ ಕೆಲವೊಂದು ಕಾರ್ಯಕರ್ತರು ಏರಿದ್ದಾರೆ, ಅವರನ್ನು ಚದುರಿಸುವಂಥ ಕೆಲಸಗಳನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು. ಮತ್ತಷ್ಟು ಹೆಚ್ಚಿನ ಪೊಲೀಸರನ್ನು ಕರೆಸಿಕೊಂಡಿದ್ದಾರೆ. ಮತ್ತೇನಾದರೂ ಈ ಪ್ರಕರಣ ಮತ್ತಷ್ಟು ವಿಕೋಪಕ್ಕೆ ಹೋಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಹೆಚ್ಚಿನ ಪೊಲೀಸರನ್ನು ಕರೆಸಿ ಈಗ ಉಳಿದಿರುವಂಥ ಏನು ಕಾರ್ಯಕರ್ತರಿದ್ದಾರೆ, ಜೊತೆಗೆ ಮುಂದೆ ಬರುವಂಥ ಪ್ರಯತ್ನದಲ್ಲಿರುವಂಥ ಕಾರ್ಯಕರ್ತರನ್ನು ತಡೆಯುವಂಥ, ಇಲ್ಲಿಂದ ಕಳಿಸುವಂಥ ಕೆಲಸಗಳನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಅರುಣ್. ಹಾಗಾಗಿ ಇದೊಂದು ಪ್ರಕರಣ ಇಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನುವಂಥದ್ದು ಖಂಡಿತ ಯಾರಿಗೂ ಗೊತ್ತಾಗಿರಲಿಲ್ಲ. ಈಗ ಮತ್ತಷ್ಟು ಇದು ವಿಕೋಪಕ್ಕೆ ಹೋಗ್ತಾ ಇರುವಂಥದ್ದು. ಪ್ರತಿ ಸಂದರ್ಭದಲ್ಲೂ ಈ ಪ್ರಕರಣ ಮತ್ತಷ್ಟು ಜೀವ ಪಡೀತಾ ಇರುವಂಥದ್ದು. ಕೇವಲ ಹೋರಾಟದಲ್ಲಿ ಆರಂಭ ಆಗಿರುವಂಥ ಪ್ರತಿಭಟನೆಗಳು ಈಗ ಇಷ್ಟೊಂದು ಉಗ್ರ ಸ್ವರೂಪಕ್ಕೆ ಹೋಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಕಾರ್ಯಕರ್ತರು ಬರ್ತಾರೆ ಅನ್ನುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಎಲ್ಲರನ್ನ ಇಲ್ಲಿಂದ ಮತ್ತೆ ಓಡಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅದರ ಜೊತೆಗೆ ಹೆಚ್ಚಿನ ಪೊಲೀಸರನ್ನು ಕರೆಸ್ಕೊಳ್ತಾ ಇರುವಂಥದ್ದು ಇಲ್ಲಿ ನೋಡ್ಬೋದು ನಾವು ಅರುಣ್. ಓಕೆ ಸುಕ್ಪಾಲ್, ಯಾವ ಲೀಡರ್ಸ್ಗಳು ಯಾರಾದರೂ ಕಾಣಿಸ್ಕೊಳ್ತಾ ಇದ್ದಾರೆ ಅಥವಾ ಬರೀ ಕಾರ್ಯಕರ್ತರನ್ನ ಮಾತ್ರ ಮುಂದೆ ಬಿಟ್ಟು ಪ್ರತಿಭಟನೆಯನ್ನ ಮಾಡಿಸ್ತಾ ಇರೋದು? ಲೀಡರ್ಸ್ಗಳು ಕಾಣಿಸ್ಕೊಳ್ಬೇಕಲ್ಲ? ಇಲ್ಲ, ಇವತ್ತು ಈ ಪ್ರತಿಭಟನೆಯಲ್ಲಿ ಯಾವುದೇ ಕಾರ್ಯಕರ್ತರು ಕಾಣಿಸ್ಕೊಳ್ಳಲಿಲ್ಲ, ಮುಖಂಡರು ಕಾಣಿಸ್ಕೊಳ್ಳಲಿಲ್ಲ. ಕೇವಲ ಕಾರ್ಯಕರ್ತರು ಇರುವಂಥದ್ದು. VHPಯ ಜಿಲ್ಲಾ ಅಧ್ಯಕ್ಷರಾಗಿರುವ ಪುರುಷೋತ್ತಮನ್ನು ಹೊರತುಪಡಿಸಿದರೆ ಮುಖಂಡರಾಗಿರುವಂಥ ಶಿವಾನಂದ ಮೆಂಡನ್ ಇಂಥವ್ರು ಮಾತ್ರ ಈ ಒಂದು ಪ್ರತಿಭಟನೆಯಲ್ಲಿದ್ದರು. ಅಂದರೆ ಇದು ಕಾರ್ಯಕರ್ತರನ್ನು ಒಗ್ಗೂಡಿಸಿ ಮಾಡುವಂಥ ಪ್ರತಿಭಟನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈಗಾಗಲೇ ಪ್ರಮುಖ ಮುಖಂಡ ಆಗಿರುವಂಥ ಶರಣ್ ಪಂಪುಲ್ರ ಮೇಲೆ FIR ಇರುವಂಥದ್ದು. ಅವರು ಜಾಮೀನು ಪಡೆಯದೇನು ನಮ್ಮನ್ನು ಬಂಧಿಸಿ ಅನ್ನುವಂಥ ಆಗ್ರಹ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಕಾರ್ಯಕರ್ತರು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲೂ ಕೇವಲ FIR ದಾಖಲಿಸುವುದಲ್ಲ, 3 ಸಹ ಬಂಧಿಸಿ ಮುಂದೆ ಆಗುವಂಥ ಅನಾಹುತಕ್ಕೆ ನೀವು ಕಾರಣರಾಗ್ತೀರಿ ಅನ್ನುವಂಥದ್ದನ್ನು ಸಹ ಇಲ್ಲಿನ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥ ಕಾರ್ಯಕರ್ತರು ಹೇಳಿರುವಂಥದ್ದು. ಇವತ್ತು ಮೊದಲಿಗೆ ಕಾರ್ಯಕರ್ತರು ಈ ರೀತಿಯಾದಂಥ ಪ್ರತಿಭಟನೆಯನ್ನು ಆರಂಭಿಸಿರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು FIR ಅನ್ನು ತೆಗೆಯದೇ ಇದ್ದರೆ ಮತ್ತಷ್ಟು ಉಗ್ರ ಹೋರಾಟ ಮಾಡಲಿಕ್ಕೆ VHPಯ ನೇತೃತ್ವದಲ್ಲಿ ತಯಾರಿಗಳಾಗ್ತಾ ಇರುವಂಥದ್ದು. ಇವತ್ತು ಇದೊಂದು ಮೊದಲ ಸೂಚನೆಯಾಗಿ ಈ ಒಂದು ಪ್ರತಿಭಟನೆಯನ್ನು ಕೊಟ್ಟಿರುವಂಥದ್ದು. ಈಗ ಮತ್ತಷ್ಟು ಕಾರ್ಯಕರ್ತರು ಇಲ್ಲಿಗೆ ಬರ್ತಾರೆ, ಮತ್ತಷ್ಟು ಕಾರ್ಯಕರ್ತರು ಸೇರ್ತಾರೆ ಅನ್ನುವಂಥ ಒಂದು ಸೂಚನೆ ಇರುವಂಥ ಹಿನ್ನೆಲೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಇತರೆ ಪೊಲೀಸ್ ಸಿಬ್ಬಂದಿಗಳನ್ನು ಕರೆಸಿಕೊಳ್ಳಲಾಗಿದೆ. KSRP ಪೊಲೀಸರನ್ನು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಸಿಕೊಳ್ಳಲಾಗಿದೆ. ಇದೊಂದು ನಗರದ ಹೃದಯ ಭಾಗ ಆಗಿರೋದರಿಂದ ಹೆಚ್ಚಿನ ಟ್ರಾಫಿಕ್ ಸಮಸ್ಯೆಗಳು ಇರೋದರಿಂದ ಹೆಚ್ಚಿನ ಪೊಲೀಸರನ್ನು ಕರೆಸಿ ಇಲ್ಲಿರುವಂಥ ಕಾರ್ಯಕರ್ತರನ್ನು ವಾಪಸ್ ಕಳಿಸುವಂಥ ಕೆಲಸಗಳನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಇದು ಇವತ್ತಿಗೆ ಈ ರೀತಿಯಾದಂಥ ಪ್ರತಿಭಟನೆ ಪೊಲೀಸರು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಇದೊಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥದ್ದು. ಕೇವಲ ಸಾಂಕೇತಿಕವಾದ ಪ್ರತಿಭಟನೆ ಮಾಡ್ತೇವೆ ಅನ್ನುವಂಥ ಪರ್ಮಿಷನನ್ನು VHP ಕಾರ್ಯಕರ್ತರು ತಗೊಂಡಿದ್ದರು. ಆದರೆ ಆ ಬಳಿಕ ಇಲ್ಲಿಂದ ನೇರವಾಗಿ ಪೊಲೀಸ್ ಕಮಿಷನರ್ ಕಚೇರಿಗೆ ಸುಮಾರು ಒಂದು 1/2 ಕಿಲೋಮೀಟರ್ ದೂರದಲ್ಲಿರುವಂಥ ಪೊಲೀಸ್ ಕಮಿಷನರ್ ಕಚೇರಿಗೆ ಹೋಗಿ ಮುತ್ತಿಗೆ ಹಾಕ್ತೇವೆ ಅನ್ನುವಂಥ ಪ್ಲ್ಯಾನನ್ನು ಮಾಡಿಕೊಂಡು ಜೈ ಶ್ರೀರಾಮ್ ಘೋಷಣೆ ಹಾಕಿ ನೇರವಾಗಿ ಹೋಗುವಂಥ ಪ್ರಯತ್ನ ಮಾಡಿದರು. ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಪೊಲೀಸರು ಅಲರ್ಟ್ ಆಗಿ ಈ ರೀತಿಯಾಗಿ ಇಲ್ಲಿ ತಡೆದು ಅವರನ್ನು ಬಂಧಿಸುವಂಥ ಕೆಲಸ ಮಾಡಿರುವಂಥದ್ದು. ವಾರುಣ್. ಓಕೆ ಸುಕ್ಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.